ತೀರ್ಕೊಂಡು ಹೋಗಿದ್ಲು ಪುಣ್ಯಾತ್ಮರೇ. ಅಂತ ಸಂದೊಳಗ ಅವನು ಹುಟ್ಟ ಹಬ್ಬಕ್ಕಿದ್ ಹುಡುಗಿ ಹೂ ಕೊಡಬೇಕಾಗಿತ್ತು. ಹೌದಿಪ್ಪ. ಏನಾಗ್ತದ ಆಗ? ಮುಂಜಾನೆ ಬಂದು ಪುಣ್ಯಾತ್ಮರೆ ಜಮಖಂಡಿ ಅಂತ ಪ್ಯಾಟ್ಯಾಗ ಬಂದು ನಿಲ್ತದ. ಹೌದು. ಆ ಗಾಡಿ ಪುಣ್ಯಾತ್ಮರೆ ಆ ಹೂವಿನ ಮಾರ್ತಕ್ಕಂತ ಹೂವಿನ ಅಂಗಡಿ ಮುಂದೆ ಹೋಗಿ ಹುಡುಗಿ ನಿಲ್ತದ. ಆ ಹೂ ಮಾರ್ತಕ್ಕಂತ ಮಾಲಕ ಶ್ರೀಮಂತರು ನೋಡ್ತಿದ್ದ, ರೊಕ್ಕ ಕೊಡೋರು ನೋಡ್ತಿದ್ದ. ಹೌದು. ಹೊಳ್ಳಿ ಯಾರನ್ನೂ ಬಡವ್ರು ನೋಡ್ಲಿಲ್ಲ. ಸಾಯಂಕಾಲ 4 ಗಂಟೆ ಆಗಿತ್ತು ಬಂಧುಗಳೇ. 4 ಗಂಟೆ ಆದ ಬಳಿಕ ಹುಡುಗಿ ಕಡೆ ನೋಡಿದ. ಏ ತಂಗಿ, ಏನ್ ಬೇಕು ನಿನಗಂತ? ನನಗೊಂದು ಹೂ ಬೇಕ್ರಿ ಅಂದ. ಅವಾಗ ಆ ಮಗು ಅಂತತಿ, ಇವ್ ಪುಣ್ಯಾತ್ಮ ಹೇಳ್ದ, 1 ಯಾಕೆ 2 ಹೂ ಕೊಡ್ತಾನಂದ. ಹೌದು. ಮಗು ಹೇಳ್ತು, ನನ್ ಬಲ್ಲಿ ರೊಕ್ಕಿಲ್ರಿ ಅಂತ ಹೇಳಿ. ರೊಕ್ಕಿಲ್ಲ. ಅವಾಗ ಆ ಯಜಮಾನ್ ಅಂತ, ನಾನು ಪುಕ್ಕಟ್ಟು ಕೊಡ್ತಾನೆ ನಿನಗೆ 2 ಹೂ ಅಂದ. ಹೌದು. ಏನ್ ಹೇಳಿರ್ಬೇಕ್ರಿ ಮಗು? ಅವಾಗ ಏನ್ ಹೇಳ್ತದಿಪ್ಪ ಮಗು? ನಮ್ಮ ಮಕ್ಕಳು ಅದಾವ, ನಾವು ಅದೀವ್. ಹೌದು. ಆ ಮಗು ಏನ್ ಹೇಳ್ತತಿ ಅಂದ್ರ, ಏನ್ ಹೇಳ್ತದ? ಅಕಸ್ಮಾತ್ ನೀನು ಪುಕ್ಕಟ್ಟು ಹೂ ಕೊಟ್ಟಿ ಅಂದ್ರ ನಮ್ಮವ್ಗ ನನ್ನ ಉಡುಗೊರೆ ಹೆಂಗ ಆಗ್ತದ? ಅದು ಆಗಲ್ಲ. ನಂದು ಕೊಡುಗೆ ಆಗೋದಿಲ್ಲ. ಆಗೋದಿಲ್ಲ. ನಿನ್ನ ಕೊಡುಗೆ ಆಯ್ತದು. ಹೌದು. ಅವಾಗ ಯಜಮಾನ ಕಣ್ಣೀರ್ ಹಾಕಿ, ತಾಯಿ ತಂಗಿ ನಿನ್ ಯಾರು ಬೆಳೆಸ್ಯಾರ, ಯಾರೆಂತ ನೀತಿ ಹೇಳ್ಯಾರಂತೆ. ಹೌದು. ಅವಾಗ ಬಂಧುಗಳೇ ಏನ್ ಮಾಡ್ಬೇಕಂತಿ ನೋಡ್ರಿ, ನಂದು ಒಂದು ಹೂವಿನ ಕಿಮ್ಮತ್ ಎಷ್ಟೊತ್ತನ ಆಗ್ತದ, ಅಷ್ಟೊತ್ತನ ನಿನ್ನ ಅಂಗಡಿಯಾಗ ಏನ್ ಕೆಲಸ ಕೊಡ್ತಿ ಕೊಡು. ಕಸ ಹೊಡಿದು ಕೊಡು, ಪರಿಸಿ ಒರೆಸೋದು ಕೊಡು, ಸಾಮಾನು ಎತ್ತಿ ಹಿಡಿದು ಕೊಡು. ಆದ ದುಡ್ದ ಒಯ್ಬೇಕು ಅಂತಕ್ಕಂತ ನನ್ನ ಹಠ ಐತಿ. ಯಾವುದೇ ಕಾಯಕ ಮಾಡೇ ನಾನು ಕೈಲಾಸ ಕಾಣಬೇಕಂತ ನಂದು ಇಚ್ಛೆ ಐತಿ. ನನ್ನ ಇಚ್ಛಕ್ಕೆ ನೀ ತಣ್ಣೀರ್ ಏರಿಸ್ಬೇಡ ಪುಣ್ಯಾತ್ಮ, ನನಗೆ ದುಡಿಲಿ ಕೆಲಸ ಕೊಡೋದು ತಿಳ್ಕೊಂಡು ಹುಡುಗಿ ಹೇಳ್ತದ. ಅವಾಗ ಬಂಧುಗಳೇ ಅಂಗಡಿಯಾಗ ಕೆಲಸ ಕೊಡ್ತಾನ. ಸಾಯಂಕಾಲ 6 ಗಂಟೆಕ್ ಒಂದು ಹೂವಿನ ಕಿಮ್ಮತ್ ಆಗ್ತತಿ. ಒಂದು ಹೂ ಯಜಮಾನ ಕೊಟ್ಟ, ತಂಗಿ ಇದು ನಿನ್ನ ದುಡಿಮೆದ ಹೂವಿದು ಹೂ, ಇದು ನೀನು ದುಡ್ದಂತ ಹೂ, ನೀನು ಮಾಡಿದ ಕೆಲಸಕ್ಕೆ ನಾನು ಕೊಡ್ತಕ್ಕಂಥದ್ದು ಕೂಲಿ. ಹೌದ್ರಿಪ್ಪ. ಇನ್ನೊಂದು ಹೂ ನಾ ಯಾಕೆ ಕೊಡಾಕತ್ತೀನಂದ್ರ, ಯಾಕ್ರಿಪ್ಪ? ನಿನಗೇನೊಂದು ಸಂಸ್ಕಾರ ಹೇಳಿ ಕೊಟ್ಟಾಳ ತಾಯಿ. ಅಂತ ತಾಯಿ ನನಗೂ ಸಿಕ್ಕಳಂದ್ರ ನನ್ನ ಜೀವನ ಧನ್ಯ ಆಗ್ತದ. ಮುಂದೊಂದು ಜನ್ಮ ಇತ್ತಂದ್ರ ಅಂತ ತಾಯಿ ಹೊಟ್ಟೆಯಲ್ಲಿ ಹುಟ್ಟು ಬರ್ಬೇಕಂತ ತಿಳ್ಕೊಂಡು ನಂದೊಂದು ಇದೊಂದು ಹೂವಿನ ಅಪ್ಲಿಕೇಶನ್ ತಿಳ್ಕೊಂಡು ನನ್ನ ಹೂ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವಾಗ ಈ ಪುಣ್ಯಾತ್ಮ ಹೂ ಕೊಟ್ಟ ಬೆಣ್ಣು ಹತ್ತಿ ಬಿಟ್ಟ. ಹುಡುಗಿ ಎಲ್ಲಿ ಹೋಗ್ತತಿ ನೋಡ್ಬೇಕಂತ. ಎಲ್ಲಿ ಹೋಗ್ತದ? ಅವಾಗ ನೋಡಿದ ಬಂಧುಗಳೇ, ಹುಡುಗಿ ಓಣಿ ದಾಡ್ತಿ, ಊರು ದಾಡ್ತಿ, ಕೇರಿ ದಾಡ್ತಿ, ದೇವಸ್ಥಾನ ದಾಡ್ತಿ. ಹೌದು. ಸ್ಮಶಾನಕ್ಕೆ ಹೋಗಿಬಿಡ್ತದ ಹುಡುಗಿ. ಹೋತು. ಸಾಯಂಕಾಲ ಪುಣ್ಯಾತ್ಮರು 7 ಗಂಟೆ 8 ಗಂಟೆ ಆಗ್ಲಿಕ್ಕೆ ಬಂದತಿ. 7 ಗಂಟೆಕ. ಹೌದು. ಆ ಸ್ಮಶಾನಕ್ಕೆ ಹೋಗಿ ಆ ಗೋರಸ್ಥಾನ ಮುಂದೆ ತನ್ನ 2 ಮೊಳಕಾಲು ಊರಿ ಕೈಯಾಗ ಹೂ ಹಿಡ್ದ, ಅವ ನಾನು ಬೇಗ ತಂದು ಕೊಡ್ಬೇಕಾಗಿತ್ತು ನಿನಗೆ ಬೆಳಗ್ಗೆ ಹೂವ, ಆದ್ರೂ ನನ್ನ ಬಡತನ ಜೀವನಂದು. ನಾನು ಶಾಲೆಗೆ ಹೋಗಿ ಬಂದು ಹೂ ಕೊಡ್ಬೇಕಾದ್ರೆ ದುಡ್ಡು ನನ್ನ ಬಲ್ಲಿ ಇರಲಿಲ್ಲ. ಒಬ್ಬ ಪುಣ್ಯಾತ್ಮನ ಕಡೆ ಹೋಗಿ ದುಡಿದು ನಾನು ಹೂ ತಂದಿನೇವ, ನನ್ನ ಸ್ವೀಕಾರ ಮಾಡು. ಈ ಬಡವಿ ಮಗಳ ಒಂದು ಕಾಣಿಕೆಯನ್ನು ಸ್ವೀಕಾರ ಮಾಡ ತಾಯಿ. ನಾನು ಶ್ರಮಪಟ್ಟು ನನ್ನ ಬೆವರ ಹನಿ ನೀ ಹೇಳಿದಂಗ ನನ್ನ ಬೆವರ ಹನಿ ಸುರಿಸ ನಿನಗೆ ಉಡುಗೊರೆ ತಂದಿನಿ ತಾಯಿ, ತಗೋ ಅಂತ ತಿಳ್ಕೊಂಡು ಆ ಹೂ ಕೊಡ್ತಿತ್ತು ಮಗು. ಅಂಗಡಿ ಮಾಲಕ್ಕೆ ಹಿಂದೆ ನಿತ್ತ ಕಣ್ಣೀರ್ ಹಾಕ್ಲಕತ್ತಾನ. ಸತ್ತ ತಾಯಿಗೆ ಮಗು ಹಿಂಗ ಹೂ ಕೊಡಾಕತ್ತೈತಿ. ನಮ್ಮವು ಜೀವಂತದಳ ಓದು ವೃದ್ಧಾಶ್ರಮದಾಗ ಇಟ್ಟೀನಿ. 20 ವರ್ಷ ಆಯ್ತು. ನಮ್ಮವ್ಗ ವರ್ಷ ಇಲ್ಲಿದ ಹೂ ಕಳಿಸ್ತಾನ. ಕರೆ ನಾನು ಒಂದ್ ದಿವ್ಸ ಹೋಗಿ ನಮ್ಮ ತಾಯಿಗೆ ಭೇಟಿಯಾಗಿಲ್ಲ. ಆದ್ರೆ ಇವತ್ತು ನಿಜವಾಗಿ ನನಗೆ ಮಗು ಕಣ್ಣು ತರಿಸದ, ನಮ್ಮ ತಾಯಿಗೆ ನಾ ಹೂ ಕೊಟ್ಟು ಬರ್ಬೇಕಂತ ತಿಳ್ಕೊಂಡು ಪುಣ್ಯಾತ್ಮರು ಓಡಿ ಬರ್ತಾನ. ಅವಾಗ ಬಂದ ವೃದ್ಧಾಶ್ರಮ ಬಾಗಿಲ ಬಡಿತಾನ. ತಾಯಿ ಬಾಗಿಲು ತೆರಿತದ. ಮಗನ ನೋಡ್ತಾಳ. ಮಗನ ನೋಡಿ ಒಮ್ಮೆ ತನ್ನ ಚರ್ಮವನ್ನು ತಾನು ಚೂಟ್ಕೋತಾಳ. ಇದೇನು ಕನಸೋ ಏನು ನಿಜವಾಗಿ ನನ್ನ ಮಗ ಬಂದಾನು? 20 ವರ್ಷ ಆಯ್ತು ನನಗೆ ಇಲ್ಲಿ ಬಿಟ್ಟು ಒಂದ್ ದಿವ್ಸ ಬಂದಿಲ್ಲ. ಹೆಂಗ ಬರ್ಲಿಕ್ಕೆ ಸಾಧ್ಯ ತಿಳ್ಕೊಂಡು ತಾಯಿ ಕಣ್ಣೀರ್ ಹಾಕೋ ಕಾಲಕ್ಕೆ ಮಗ ತೆಳಗ ಪಾದ ಹಿಡಿದಿರ್ತಾನ. ತಾಯಿ, ನಿಜವಾಗಿ ನಿನ್ನ ಮಗ ನಾ ಬಂದೀನಿ. ನನಗ ನಿನ್ನ ರಕ್ತದಲ್ಲಿ ನಾನು ಅಭಿಷೇಕ ಮಾಡಿದಿ. ನೀನ್ ಹೊಟ್ಟ್ಯಾಗ ಹೊತ್ತುಕೊಂಡು ನನಗ ಗಾಳಿ ಬಡಲ ಜೋಪಾನ ಮಾಡಿದ ತಾಯಿ. ಆದ್ರೆ ಅದನ್ನೆಲ್ಲ ಮರಿತ ನಾನೇನ್ ಮಾಡೀನಿ, ತಂದೆ ನಿನ್ನ ವೃದ್ಧಾಶ್ರಮಕ್ಕೆ ಬಿಟ್ಟಿನಿ. ಆದ್ರೆ ನಿಜವಾಗಿ ಒಂದು 7 ತರಗತಿ ಓದ್ತಕ್ಕಂಥ ಮಗು ನನಗೆ ನಿಜವಾಗಿ ನೀತಿಯನ್ನು ತೋರಿಸಿಕೊಟ್ಟತೇವ, ಅದಕ್ಕೆ ನಾನು ಬಂದೀನಿ ಅಂತಕ್ಕಂಥ ಮಾತು ಹೇಳಿದಂತ. ಅದಕ್ಕೆ ಪುಣ್ಯಾತ್ಮರೇ ತಾಯಿ ತಂದೆ ಆಗಲೇ ನಮ್ಮ ಸರ್ ಹೇಳಲಿಲ್ಲ, ಕಾಶಿ ರಾಮೇಶ್ವರ ಹುಡುಕಿದ್ರು ದೇವರಿಲ್ಲಪ್ಪ. ನೀವು ಅಕಸ್ಮಾತ್ ಈ ದೇವ್ರ ಗುಡಿಗಳು ಬಾಗಲ ತೆರಿಬೇಕಾಗಿತ್ತಂದ್ರ ಇವತ್ತಿನ ದಿನಮಾನದೊಳಗ ಪುಣ್ಯಾತ್ಮರೇ ದೇವ್ರಿಗೆ ಹೋಗೋರು ಹೆಚ್ಚಾಗ್ಯಾರ. ಹೌದು. ದೇವ್ರಿಗೆ ಹೋಗೋರು ಹೆಚ್ಚಾಗ್ಯಾರ, ಖರ್ಚು ಮಾಡೋರು ಹೆಚ್ಚಾಗ್ಯಾರ, ಬೋರ್ಡ್ ಮೇಲೆ ಹೆಸರು ಬರ್ಸೋರು ಹೆಚ್ಚಾಗ್ಯಾರ. ಆದ್ರೆ ಪುಣ್ಯಾತ್ಮ ಹೃದಯವಂತಿಕೆ ಅಂತಕ್ಕಂಥದ್ದು ಕಳೆದ ಹೋಗೈತಿ. ಅದಕ್ಕೆ ಸತ್ಯ ಹುಡುಕಾಡ್ಬೇಕಾಗೈತಿ ಚಿಮಣಿ ಹಚ್ಚಿ. ಕೇಳ